ಹಂಗೊಂದು ಎಂಕರೇಜ್ ಮಾಡ್ತಾರೆ ಸರ್. ಈ ಡ್ಯಾನ್ಸ್ ಒಂದಿಷ್ಟು ಕೆಲವು ನೋಡಿದಾಗ ಯುವದಲ್ಲಿ ಅಂದರೆ ಒಂದು ಅಭಿಮಾನಿಗಳೆಲ್ಲ ಹೇಳಿದ್ರು ಅಪ್ಪು ಸರ್ನೇ ನಾವು ನೋಡ್ತಾ ಇದ್ದೀವಿ ಅವ್ರ ರೂಪದಲ್ಲೇ ಬಂದಿದ್ದಾರೆ ಅಂತ ಅಂತಾರೆ ಒಂದಿಷ್ಟು ಜನ. ನಮಗೂ ಒಂದು ಕೆಲವು ಸೀನ್ಗಳೆಲ್ಲ ಅನಿಸುತ್ತೆ ನೋಡಿದಾಗ, ಈ ಟ್ರೈಲರ್ ಆಗಿರ್ಬೋದು ಪ್ರತಿಯೊಂದು. ಅಂದರೆ ನಿಮ್ಗೆ ಏನು ಅನಿಸುತ್ತೆ ಅಂದರೆ ನೀವು ಕೂಡ ಅಪ್ಪು ಸರ್ ಜೊತೆ ಕೂಡ ಒಂದಿಷ್ಟು ಕೆಲಸ ಮಾಡಿದ್ದೀರಾ, ಅವ್ರ ಜೊತೆಗೆ ಇದ್ದಿದ್ದೀರಾ, ಟೈಮ್ ಸ್ಪೆಂಡ್ ಮಾಡಿದ್ದೀರಾ, ನಿಮ್ಗೆ ಯುವರನ್ನು ನೋಡಿದರೆ ನಿಮ್ಗೆ ಏನು ಅನಿಸುತ್ತೆ ಅಂತ? ಸರ್ ತುಂಬಾ ಇದೆ ಸರ್. ಒಂದಷ್ಟು ವಾಕಿಂಗ್ ಶಾಟ್ಸಲ್ಲಿ ಇರ್ಬೋದು, ಒಂದಷ್ಟು ಹ್ಯಾಂಡ್ ಶಾಟ್ ಬರುತ್ತೆ, ಒಂದಷ್ಟು ಕಡೆ ಸರ್ನ ಓಲೋ ಥರನೇ ಇದ್ದಾರೆ ಸರ್, ಪಕ್ಕ ಅದೇ ರೀತಿಯೇ. ಮತ್ತು ಮಾತು, ನಿಂತ್ಕೊಳ್ಳೋ ಸ್ಟೈಲು ಅದೆಲ್ಲ ಹಾಗೇ ಇದೆ. ನೋಡಿದ್ರೆ ಎಷ್ಟೊಂದು ಸರಿ ನಾನೇ ಹೇಳಿದ್ದೀನಿ ಸರ್, ಅದೇ ಥರನೇ ಇದೆ ನನಗೆ. ಯಾಕೆಂದರೆ ಸರ್ ನಾನು ಆಕಾಶಿಂದನೂ ಜೇಮ್ಸ್ವರೆಗೂ ವರ್ಕ್ ಮಾಡಿದ್ದೀನಿ ಸರ್. ಒಂದಷ್ಟು ಶೋಸ್ಗಳು ಮಾಡಿರ್ತೀನಿ. ಒಂದಷ್ಟು ಜೇಮ್ಸಲ್ಲಿ ಫಸ್ಟ್ ಶಾಟು ನಾನೇ ತೆಗೆದಿದ್ದು, ಲಾಸ್ಟ್ ಅವ್ರು ಇಲ್ದಿರೋ ಶಾಟು ನಾನೇ ತೆಗೆದಿದ್ದು. ಚೇತನ್ ಸರ್ ನಮ್ಮನ್ನ ಎಂಕರೇಜ್ ಮಾಡಿ ಈ ಥರದ್ದೆಲ್ಲ ಮಾಡಿಸಿದ್ರು. ಅದೊಂದು ಹೇಳಿದ್ನಲ್ಲ ಸರ್, ಅದೊಂದು ಫೀಲ್, ಅಪ್ಪು ಸರ್ನ ಮಿಸ್ ಮಾಡಿದ್ದೀವಿ ಅನ್ನೋ ಒಂದು ಫೀಲ್ ಇದೆ. ಹೆಂಗೆ ಹೇಳೋದು ಗೊತ್ತಿಲ್ಲ ಸರ್. ಅದು ಅವರು ಒಳ್ಳೆ ಥರ ನಮ್ಮನ್ನು ಎಂಕರೇಜ್ ಮಾಡ್ತಾರೆ ಸರ್ ಪ್ರತಿಯೊಂದಕ್ಕೂ. ನೀನು ಮಾಸ್ಟರ್ ಕಾರ್ಡ್ ತೊಗೊಂಡಿದ್ದ ತಕ್ಷಣ ಬಾ, ನನ್ನ ಹತ್ರ ನಾನು ಮಾಡ್ತೀನಿ, ಅವಾಗಲೇ ಒಂದು ಭರವಸೆ ಕೊಡ್ತಾರೆ ಸರ್. ದರ್ಶನ್ ಸರ್ ಆಗಲಿ, ಸುದೀಪ್ ಸರ್ ಆಗಲಿ, ಎಲ್ಲರ ಹತ್ರನೂ ಸರ್ ವರ್ಕ್ ಮಾಡಿ. ರಾಜ್ಕುಮಾರ್ ಸರ್ ಹತ್ರ ಒಬ್ಬರ ಹತ್ರ ಬಿಟ್ಟು ಎಲ್ಲರ ಹತ್ರನೂ ವರ್ಕ್ ಮಾಡಿದ್ದೆ. ಅಂಬರೀಷ್ ಅಣ್ಣವರು, ವಿಷ್ಣು ಸರ್ದು ಎಲ್ಲನೂ ತುಂಬ. ಅಂಬರೀಷ್ ಸರ್ ಹತ್ರ ನಾನು ತುಂಬ ಕ್ಲೋಸ್ ಆಗಿದ್ದು, ಅಂಬರೀಷ್ ಸರ್ದು ಎಲ್ಲರೂ. ವಿಷ್ಣು ಸರ್, ರಾಜ್ಕುಮಾರ್ ಸರ್ ಮಾಡಿಲ್ಲ ನಾನು. ಒಂದೇ ಒಂದು ಸಾಂಗ್ ವಿಷ್ಣು ಸರ್ ಜೊತೆ ಮಾತ್ರ ಮಾಡಿದ್ದೀನಿ. ಕದಂಬ ಅನ್ನೋದ್ರಲ್ಲಿ ಮಾಡಿದ್ದೀನಿ. ಕದಂಬ ಅದು ಮಾತ್ರ ಡಾನ್ಸರ್ ಆಗಿ. ಅಂಬರೀಷ್ ಸರ್ ಹತ್ರ ಅಸ್ಟೆಂಟ್ ಆಗಿ, ನಮ್ಮ ಮಾಸ್ಟರ್ ಜೊತೆ ಹರ್ಷ ಜೊತೆ ಅಸ್ಟೆಂಟ್ ಆಗಿ ತುಂಬಾನೇ ವರ್ಕ್ ಮಾಡಿದೀವಿ. ಅಂಬರೀಷ್ ತುಂಬಾ ಜನಕ್ಕೆ ಗೊತ್ತಿಲ್ಲ ಅದ್ರಲ್ಲೆಲ್ಲ ನೀವು ವರ್ಕ್ ಮಾಡಿದ್ದೀವಿ ಸರ್. ನಾನು ಬಂದು ಆಯ್ತು ಸರ್, 2000 ನೀವು ಹೇಳ್ತೀನಿ, ನಮ್ಗೊಂಥರ ಶಾಕ್ ಆಗುತ್ತೆ, ಅದ್ರಲ್ಲೆಲ್ಲ ವರ್ಕ್ ಮಾಡಿದ್ರೆ. ಹೌದು ಸರ್, ನಾನು ಎಲ್ಲ ಸಿನಿಮಾನು ಡಾನ್ಸರ್ ಆಗಿ ವರ್ಕ್ ಮಾಡಿದ್ದೀನಿ. ಹರ್ಷ ಮಾಸ್ಟರ್ ಜೊತೆನೂ ಸಪ್ರೇಟ್ ಮಾಡಿ, ಅದು ಆ ಥರದಲ್ಲೆಲ್ಲ ತಮಿಳ್ ಮಾಸ್ಟರ್ಗಳ ಜೊತೆ ತುಂಬ ಹಿಂದೆಗಡೆ ವರ್ಕ್ ಮಾಡಿದ್ದೀನಿ ಸರ್ ಎಲ್ಲ ಸಿನಿಮಾ. ಅದೇ ಆಗಿತ್ತು ಅಂತ ನಿಮ್ಮ ವಿಷ್ಣು ಸರ್ ಜೊತೆ ಎಲ್ಲ ವರ್ಕ್ ಮಾಡಿದ್ರಿ? ಅಂಬರೀಷ್ ಸರ್ ಅವರೆಲ್ಲ ಲಿಜೆಂಡ್ಸ್. ನಾನು ಅಂಬರೀಷ್ ಸರ್ ಜೊತೆ ಡ್ರಾಮಾ ಎಲ್ಲ ಮಾಡಿದ್ದೀನಿ ಸರ್. ಇವತ್ತವರೆಗೂ ನಾನು ಡಿ ಪಿಲಿ ಅವರೇ, ನಾನು ಇರೋವರೆಗೂ ಅವರೇ ಡಿ ಪಿಲಿ ಇರ್ತಾರೆ. ಯಾಕೆಂದರೆ ನಾನು ಕಂಡ್ರೆ ತುಂಬ ಇಷ್ಟ ಸರ್. ಈ ಮನೆ ಲಾಂಚ್ ಇದು ಸೆಂಟ್ರಲ್ ಮಿನಿಸ್ಟರ್ ಆಗಿ ಅವ್ರ ಮನೆಗೆ ಹೋಗ್ದಿರಾ ನಮ್ಮ ಮನೆಗೆ ಬಂದು 1 ಅವರ್ ಇದ್ದು ಅದೊಂದು ಮಾಡೋದು ಇದಕ್ಕೆ ಅಂಬರೀಷ್ ರೋಡ್ ಅಂತಲೇ ಎಷ್ಟೊಂದು ಜನ ಕರೀತಾರೆ ಸರ್. ನನಗೆ ತುಂಬ ಇಷ್ಟ. ನಾನು ಒಂದು 2-3 ಸರಿ ಅಮೇರಿಕಾಗೆ ಅವರು ಕರ್ಕೊಂಡು ಹೋಗಿದ್ರು. ಅಲ್ಲೆಲ್ಲನೂ ತುಂಬ ಒಳ್ಳೆ ಇದು ಸರ್. ನನಗೆ ಅಂಬರೀಷ್ ಸರ್ ಅಂದರೆ ನನಗೆ ತುಂಬ ತುಂಬ ಇಷ್ಟ. ಅವರೊಬ್ಬರದೇ ಡಿ ಪಿ, ನಾನು ಇರೋವರೆಗೂ ಅವರೊಬ್ಬರದೇ ಡಿ ಪಿ. ಅಂದರೆ ಈ ಮನೆ ಅವರೇ ಇದು ಬಂದು? ಹೌದು ಸರ್, ಗ್ರೂಪ್ ವೇಷಕ್ಕೆ ಅವರೇ ಬಂದು ಹೋಗಿದ್ದು ಸರ್. ನನ್ನ ಮದುವೆ ಟೈಮ್ಗಳು ಇತ್ತು, ಅವ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ. ದರ್ಶನ್ ಸರ್, ಸುದೀಪ್ ಸರ್ ಎಲ್ಲರೂ ಬಂದಿದ್ರು. ಹ್ಯಾಪಿ ಇದ್ದಾರೆ ಎಲ್ಲರ ಹತ್ರನೂ. ಯಾವುದೇ ಒಂದು ಇದನ್ನು ಬ್ಲ್ಯಾಕ್ ಮಾರ್ಕ್ ಇಲ್ದಿರ ಎಲ್ಲರ ಹತ್ರನೂ ಒಂದು ಪ್ರೀತಿ ಸಂಪಾದಿಸಿದ್ದೀನಿ ಸರ್. ಅದೊಂದು ಹೇಳ್ಬಲ್ಲೆ. ಸುದೀಪ್ ಸರ್ ಅಷ್ಟೇ ತುಂಬ ಎಂಕರೇಜ್ ಮಾಡೋರು. ಅವರು ರಂಗ ಎಸಲ್ಸಿಂದ ಬುಲಿವರೆಗೂ ಜೊತೆನೇ ಮಾಡ್ಕೊಂಬಂದಿರ್ತೀನಿ. ಎಲ್ಲ ಸಾಂಗಲ್ಲೂ ಮುಂದೆನೇ ಇರ್ತೀನಿ. ಅವರು ಅಷ್ಟೇ ತುಂಬ ಎಂಕರೇಜು. ದರ್ಶನ್ ಸಾರು ಅಷ್ಟೇ ಎಲ್ಲ ಸಾಂಗ್, ಪೋಖ್ರಿಯಿಂದ ಹಿಡಿದು ಈಗ ಟಿಲ್ ಒಡೆಯ, ಇಲ್ಲಿ ಯಜಮಾನ, ಒಡೆಯ, ಎಲ್ಲದಕ್ಕೂ ಸರ್ವ ಅಷ್ಟೇ ಸರ್. ದರ್ಶನ್ ಸರ್ ಅಷ್ಟೇ ತುಂಬ ಸಪೋರ್ಟಿವ್ ಆಗಿ ಇರೋರು ಎಲ್ಲರೂ ಸರ್. ಪ್ರತಿಯೊಬ್ಬರೂ ನನಗೆ ಒಂದು ಒಳ್ಳೆ ಎಂಕರೇಜ್ ಮಾಡ್ತಾರೆ. ಚೆನ್ನಾಗಿ ಮಾಡ್ತೀವಿ ಅಂತ ಒಂದು ಕ್ಯಾಮ್ರಾಮ್ಯಾನ್ ಆಗಲಿ, ನಿರ್ದೇಶಕರಾಗಲಿ ಎಲ್ಲರೂ ಸಪೋರ್ಟಿವ್ ಸರ್. ಅದೊಂದು ನನಗೆ ಬ್ಲೆಸ್ ಸರ್. ನಮ್ಮ ತಂದೆ ತಾಯಿ ಆಶೀರ್ವಾದ ಅದೊಂದು ಚೆನ್ನಾಗಿದೆ. ಈ ಥರ ಸಪೋರ್ಟಿಂದನೇ ಆಲ್ರೌಂಡರ್ ಆಗಿ ವರ್ಕ್ ಮಾಡ್ತಿರೋದಾ ಮೋಹನ್ ಮಾಸ್ಟರ್ ಏನು ಅಂತ? ಇರ್ಬೋದು ಸರ್. ಅವ್ರು ಸಪೋರ್ಟ್ ಹೇಳಿದ್ನಲ್ಲ ಸರ್, ದಿನಕರ್ ಸರ್ ಅವ್ರ ಮನೆ ಈ ಸಾಂಗ್ ಬರಿ ಅಂತ ಕೊಡ್ತಾರೆ. ಯಾಕೆಂದರೆ ನಾನು ಜೊತೆ ಹೇಳ್ತೀನಿ. ಅವ್ರು ಯಾರು ಮಾಸ್ಟರ್ ಥರ ನಾನು ನೋಡಲ್ಲ ಸರ್. ನಾನು ಅವ್ರನ್ನ ಅದೇ ಥರನೇ ಎಲ್ಲದಕ್ಕೂ ನಾನು ಮಾಸ್ಟರ್ ಥರನೂ ವರ್ಕ್ ಮಾಡಲ್ಲ ಅವ್ರ ಜೊತೆ ಎಲ್ಲ. ಅವರು ಏನು ಹೇಳ್ತಾರೋ ಅದು ನಾನು ಒಬ್ಬ ಆಗಿ ವರ್ಕ್ ಮಾಡ್ತೀನಿ ಸರ್. ರಾಯಲಲ್ಲಿ ಎಲ್ಲ ಸಾಂಗ್ ಮಾಡಿದೆ. ಅವರು ಇಂದ್ರಜಿತ್ ಸರ್ದು ಎಲ್ಲ ಸಾಂಗು ನಾನೇ ಮಾಡಿದೆ. ಒಂದಷ್ಟು ಸಾಲದಲ್ಲಿ ಸಂಜು ಬಿಟ್ಸ್ ಗೀತಾ ಮಾಡಿದೆ ಎಲ್ಲ ಸಾಂಗ್ಸು. ನಾಗಶೇಖರ್ ಅವರು ಸರ್, ಅವರು ಅಷ್ಟೇ ತುಂಬ ಸಪೋರ್ಟಿವ್ ಆಗಿ ಮಾಡುವ ಆ ಥರದ ಒಂದು ಬಂದಾಗ ಒಬ್ಬ ಕೊರಿಯೋಗ್ರಾಫರ್ಗೆ ಆ ಥರ ಮಿಂಗಲ್ ಆಗಿಬಿಟ್ರೆ ಸಾಕು ಸರ್. ಏನು ಬೇಕಾದ್ರೂ ನಾವು ಕೊಡ್ಬೋದು. ಅದು ನನಗೆ ಖುಷಿ. ಎಲ್ಲ ಡೈರೆಕ್ಟರ್ಗಳು ನಂಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಸರ್. ಯಾರು ಬಿಟ್ಟಿದ್ದೀನಂತಲ್ಲ, ನಾನು ಮಾಡೋ ವರ್ಕಲ್ಲಿ ಎಲ್ಲರೂ ತುಂಬ ಹೊಗಳ್ತಾರೆ. ಅವ್ರು ಏನು ಕೊಟ್ಟಾರೋ ಅಷ್ಟು ಮಾಡಿಕೊಟ್ಟಿದ್ದೀನಿ ಅನ್ನೋ ಖುಷಿ ಕೊಟ್ಟಿದ್ದಾರೆ. ಟ್ಯಾಲೆಂಟ್ ಅನ್ನೋದು ಪ್ರತಿಯೊಬ್ಬರಲ್ಲಿ ಇರುತ್ತೆ. ಬಟ್ ಅದು ಗುರುತಿಸಿದ್ರೆ, ಯಾರೋ ಒಬ್ರು ಗುರುತಿಸಿದ್ರೆ ಒಂದು 50% ನಾವು ಗೆದ್ದಾಗೆ, ಒಂದು 50% ನಾವು ಪ್ರೂವ್ ಮಾಡ್ಕೋಬೇಕಾಗಿರುತ್ತೆ. ಖಂಡಿತ ಸರ್, ಖಂಡಿತ. ಅದು ಮೋಹನ್ ಮಾಸ್ಟರ್ ಪ್ರೂವ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಅಂತ ಅನ್ಸುತ್ತೆ ಅಂತ? ಇಲ್ಲ ಸರ್, ನಾವು ನಮ್ಮ ಮಾಸ್ಟರ್ ಜೊತೆ ಇದ್ದು ಅದೇ ಕಲ್ತಿರೋದು ಸರ್. ಹೇಗೆ ತೆಗಿಬೇಕು, ಹೇಗೆ ಮಾಡೋದು ಅಂದ್ರೆ ಅವರಿಂದ ಕೆಲಸ ಕಲ್ತೀನಿ. ಧನ್ಕುಮಾರ್ ಮಾಸ್ಟರ್ ಅಂತಿದ್ರೆ ಅವ್ರ ಕಡೆಯಿಂದ ಡ್ಯಾನ್ಸ್ ಕಲಿತೆ. ಹರ್ಷ ಮಾಸ್ಟರ್ ಕಡೆಯಿಂದ ಬಂದು ಯಾವ ಥರ ಮೇಕಿಂಗ್ ಅನ್ನೋದು ಕಲಿತೆ. ಒಬ್ಬರು ಸರ್, ಪ್ರತಿಯೊಬ್ಬರು ನನ್ನ ಮಾಸ್ಟರ್ಗಳೇ. ನನ್ನ ಯೂನಿಯನ್ ಇದರಲ್ಲಿ ಮಾಸ್ಟರ್ಗಳು ಏನಿದ್ದಾರೆ ಅವ್ರ ಜೊತೆ ನಾನು ಡ್ಯಾನ್ಸರ್ ಆಗಿ ಹೋದಾಗಲೂ ಗಣೇಶ್ ಮಾಸ್ಟರ್ ಇರ್ಬೋದು, ಒಂದಷ್ಟು ಜನ ಮಾಸ್ಟರ್ಗಳ ಜೊತೆ ವರ್ಕ್ ಮಾಡಿದ್ವಿ ಸರ್. ಎಲ್ರಿಗೂ ನಾನು ಪ್ರಿಯ. ನಾವು ಅಂದರೆ ಆ ಥರ ಮಾಡ್ತಾನೆ. ಡ್ಯಾನ್ಸರಿಂದನೂ ನನಗೆ ಒಳ್ಳೆ ಇದಿದೆ ಸರ್. ಅವಾಗಿಂದನೂ ಕಾಪಾಡ್ಕೊಂಬಂದಿನಿ ನಾನು. ಇವತ್ತಿಗೂ ಹಂಗೆ ಇದೆ. ಎಲ್ಲರೂ ಇದು ಮಾಡ್ತಾರೆ ಸರ್.
ಅದೊಂದು ಖುಷಿ ಸರ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.